ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಕಲಿ ಕನ್ನಡ ಭಾಗ 1ರ ಫಸ್ಟ್ ಸ್ಟ್ಯಾಂಡರ್ಡ್ ಬಾಬಾ ಗಿಳಿಯೇ ಈ ಒಂದು ಪದ್ಯದ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ. ಬಾಬಾ ಗಿಳಿಯೇ, ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ, ಹಣ್ಣನ್ನು ಕೊಡುವೆನು ಬಾಬಾ, ಹಸಿರು ಪುಕ್ಕದ ಚಂದದ ಗಿಳಿಯೇ, ನನ್ನೊಡನಾಡಲು ಬಾಬಾ. ಇಲ್ಲಿ ಕವಿ ಯಾವ ರೀತಿ ತನ್ನ ಕಲ್ಪನೆಯ ಮೂಲಕ ಗಿಳಿಯನ್ನು ವರ್ಣಿಸುವುದನ್ನು ನಾವು ಕಾಣ್ಬೋದು. ಇಲ್ಲಿ ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ. ಗಿಳಿ ಯಾವ ಕಲರ್ ಇರುತ್ತೆ? ಅದು ಬಣ್ಣಗಳನ್ನು ಕೂಡಿದ ಒಂದು ಗಿಳಿಯನ್ನು, ಇಲ್ಲಿ ಹಸಿರಿನ ಒಂದು ಬಣ್ಣದ ಗಿಳಿಯನ್ನು ಕವಿ ಇಲ್ಲಿ ಹಣ್ಣನ್ನು ಕೊಡುವೆನು ಬಾಬಾ, ಹಣ್ಣನ್ನು ಕೊಡ್ತೀನಿ ಬಾಬಾ ಅಂತೇಳ್ಬಿಟ್ಟು ಕವಿ ಹೇಳ್ತಾ ಇದ್ದಾರೆ. ಹಸಿರು ಪುಕ್ಕದ ಚಂದದ ಗಿಳಿಯೇ, ಹಸಿರು ಪುಕ್ಕವನ್ನು ಹೊಂದಿರುವಂಥ ಒಂದು ಗಿಳಿ ನನ್ನೊಡನಾಡಲು ಬಾಬಾ, ನನ್ನ ಜೊತೆ ಹಾಡಲು ಬಾಬಾ ಅಂತ ಕವಿ ತನ್ನ ಕಲ್ಪನೆಗಳ ಮೂಲಕ ಇಲ್ಲಿ ವರ್ಣಿಸುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ, ಹಣ್ಣನ್ನು ಕೊಡುವೆನು ಬಾಬಾ, ಹಸಿರು ಪುಕ್ಕದ ಚಂದದ ಗಿಳಿಯೇ, ನನ್ನೊಡನಾಡಲು ಬಾಬಾ. ಕೆಂಪು ಮೂಗಿನ ಮುದ್ದಿನ ಗಿಳಿಯೇ, ಅಂದರೆ ಅದ್ರದ್ದು ಮೂಗು ಹೆಂಗಿರುತ್ತೆ? ಕೆಂಪು ಬಣ್ಣದಿಂದ ಕೂಡಿರುತ್ತೆ ಮಕ್ಕಳೇ. ಕೆಂಪು ಮೂಗಿನ ಮುದ್ದಿನ ಗಿಳಿಯೇ, ನೋಡಿದಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿರೋದ್ರಿಂದ, ಅದು ನೋಡೋಕ್ಕೆ ಎಷ್ಟು ಚೆಂದ ಕಾಣುತ್ತಿರೋದ್ರಿಂದ ಕವಿ ಏನು ಮಾಡಿದ್ದಾರೆ? ಕೆಂಪು ಮೂಗಿನ ಮುದ್ದಿನ ಗಿಳಿಯೇ, ಹಾಡನ್ನು ಕಲಿಸುವೆ ಬಾಬಾ. ಹಾಡನ್ನು ಕಲಿಸುವೆ ಅಂದರೆ ಹಾಡನ್ನು ಹೇಳಿಕೊಡ್ತೀನಿ ಬಾಬಾ. ಮರದಲ್ಲಿ ಕುಳಿತು ನೋಡುವೆ ಏಕೆ, ಹಾರುತ್ತ ಹತ್ತಿರ ಬಾಬಾ. ನೀನು ಯಾಕೆ ಮರದಲ್ಲಿ ಕೂತು ನೋಡ್ತಿದ್ಯಾ? ಹತ್ರ ಬಾ, ನಿನಗೆ ಹಾಡನ್ನು ಕಲಿಸುವೆ. ಮತ್ತು ಹಾರುತ್ತ ಹತ್ತಿರ ಬಾ, ನೀನು ಹಾರಿಕೊಂಡು ಹತ್ತಿರ ಬಾಬಾ ಎಂದು ಕವಿ ಹೇಳಿದ್ದಾರೆ. ಕೆಂಪು ಮೂಗಿನ ಮುದ್ದಿನ ಗಿಳಿಯೇ, ಹಾಡನ್ನು ಕಲಿಸುವೆ ಬಾಬಾ. ಮರದಲ್ಲಿ ಕುಳಿತು ನೋಡುವೆ ಏಕೆ, ಹಾರುತ್ತ ಹತ್ತಿರ ಬಾಬಾ. ಟಕ್ಕಿನ ಕಾಮಿ ಮನೆಯೊಳಗಿಲ್ಲ, ಹೆದರುವೆ ಏಕೆ ಬಾಬಾ. ಸೊಕ್ಕಿನ ಟಾಮಿ ಹತ್ತಿರವಿಲ್ಲ, ಕುಣಿದಾಡುತ್ತ ಬಾಬಾ. ಇಲ್ಲಿ ನಿನ್ನನ್ನು ಯಾರು ಹಿಡಿಯೋರಿಲ್ಲ, ನಿನ್ನನ್ನು ಯಾರು ನಿನ್ನ ಒಂದು ಗೂಡಲ್ಲಿ ಕೂಡಾಕೋರಿಲ್ಲ. ಟಕ್ಕಿನ ಕಾಮಿ ಮನೆಯೊಳಗಿಲ್ಲ, ಹೆದರುವೆ ಏಕೆ ಬಾಬಾ. ನೀನು ಯಾಕೆ ಹೆದರ್ಕೊಂಡು ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇದೀಯಾ ಬಾಬಾ ಅಂತ ಕವಿ ಇಲ್ಲಿ ಏನು ಮಾಡಿದ್ದಾರೆ? ಕರಿತಾ ಇದ್ದಾರೆ. ಸೊಕ್ಕಿನ ಟಾಮಿ ಹತ್ತಿರವಿಲ್ಲ, ಕುಣಿದಾಡುತ್ತಾ ಬಾಬಾ. ಕವಿ ಇಲ್ಲಿ ಆ ಗಿಳಿಯನ್ನು, ನಿನ್ನನ್ನು ಯಾರು ಒಂದು ಪಂಜರದಲ್ಲಿ ಬಂಧಿಸುವರು ಯಾರೂ ಇಲ್ಲ ಎಂದ್ಬಿಟ್ಟು ಕವಿ ಏನು ಮಾಡಿದ್ದಾರೆ? ಇಲ್ಲಿ ಕರಿತಾ ಇದ್ದಾರೆ. ಹಾಡುವುದನ್ನು ಕಲಿಸುವೆ ನಿನಗೆ, ಹಾರಲು ಕಲಿಸಲು ಬಾಬಾ. ಹಾಡುವುದನ್ನು ಕಲಿಸುವೆ ನಿನಗೆ, ಹಾರಲು ಕಲಿಸಲು ಬಾಬಾ. ಹಣ್ಣನ್ನು ತಿಂದು ಹಾಲನ್ನು ಕುಡಿದು ಮುಗಿಲಿಗೆ ಹಾರುವ ಬಾಬಾ. ಕವಿ ಇಲ್ಲಿ ಏನು ಮಾಡಿದ್ದಾರೆ? ಹಾಡುವುದನ್ನು ಕಲಿಸುತ್ತೇನೆ ನಿನಗೆ, ಹಾರಲು ಕಲಿಸುತ್ತೇನೆ, ಹಣ್ಣನ್ನು ತಿಂದು ಹಾಲನ್ನು ಕುಡಿದು ಏನು ಮಾಡಬೇಕು? ಮುಗಿಲಿಗೆ ಹಾರುವೆ ಬಾಬಾ ಎಂದು ಕವಿ ಏನು ಮಾಡಿದರೆ ತನ್ನ ಕಲ್ಪನೆಗಳ ಮೂಲಕ ಒಂದು ಗಿಳಿಯನ್ನು ವರ್ಣನೆ ಮಾಡಿರುವುದನ್ನು ನಾವು ಇಲ್ಲಿ ಕೇಳುತ್ತೇವೆ ಮಕ್ಕಳೇ. ಈ ಗಿಳಿಯ ಒಂದು ಪೊಯಮನ್ನು ಬರೆದವರು ಶಮ್ ಗು ಬಿರ್ದಾರ್. ಈ ಒಂದು ಬಾಬಾ ಗಿಳಿಯ ಒಂದು ಪೊಯಮನ್ನು ಬರೆದಿದ್ದಾರೆ. ಧನ್ಯವಾದಗಳು.